ನಿಜವಾದಂತಹ ಧರ್ಮಯುದ್ಧ ಆಗ್ತಾ ಇರೋದು ಈಗ. ಚಿನ್ನಯ್ಯ 2 ವರ್ಷಗಳ ಕಾಲ ಹೋರಾಟಗಾರರ ಜೊತೆ ನಿಂತ್ಕೊಂಡು ತಾನು ಹೂತು ಹಾಕಿರುವಂತಹ ಜಾಗಗಳನ್ನ ತೋರಿಸಿ ಒಂದು ಬುರುಡೆಯನ್ನ ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಇಲ್ಲಿ ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಮಾತನಾಡಿ SP ಗೆ ದೂರು ಕೊಟ್ಟು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಭೂಮಿಯನ್ನ ಅಗೆದಂತಹ ಜಾಗದಲ್ಲಿ 3 ಕಡೆ ಅಸ್ಥಿ ಪಂಜರಗಳು ಸಿಕ್ಕಿರುವಂತದ್ದು ಒಂದು ಕಡೆ. ಆದರೆ ಇಲ್ಲಿ ತಮ್ಮ ಮುಖವಾಡ ಬಯಲಾಗ್ಬಿಡುತ್ತೆ, ನಮ್ಮ ಮುಳುಕುಗಳು ಹೊರಗಡೆ ಬಂದ್ಬಿಡುತ್ತೆ, ನಮ್ಮ ಆಸ್ತಿಗಳನ್ನ ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ, ಜನರನ್ನ ನಾವು ನಂಬಿಸ್ಬಿಟ್ಟಿದೀವಿ ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಆ ಚಿನ್ನಯ್ಯನನ್ನ ಹೆದರಿಸಿ ಬೆದರಿಸಿ SIT ಒಳಗಡೆ ಕಸ್ಟಡಿಯಲ್ಲಿದ್ದಾಗ ಅವನ ಮನ ಪರಿವರ್ತನೆ ಮಾಡಿಕೊಂಡು ಹೋರಾಟಗಾರರ ವಿರುದ್ಧ ಹೇಳಿಕೆ ಕೊಟ್ಟು ಇಲ್ಲಿ ಸಂಚಲನವನ್ನ ಮೂಡಿಸಿ ಇಷ್ಟೆಲ್ಲ ಆಗ್ತಾ ಇರುವುದು ಇದೇ ಧರ್ಮ ಯುದ್ಧ. ಒಂದು ಕಡೆ ಸತ್ಯ ಹೊರಗಡೆ ಬರಬೇಕು, ಅನ್ಯಾಯ ಆಗಿರುವಂತವರಿಗೆ ನ್ಯಾಯ ಸಿಗಬೇಕು, ಯಾರ್ಯಾರು ಜೀವವನ್ನ ಕಳ್ಕೊಂಡಿದ್ದಾರೆ, ಅತ್ಯಾಚಾರ ಆಗಿದೆ ಅವ್ರಿಗೆಲ್ಲವೂ ನ್ಯಾಯ ಸಿಗಬೇಕು ಅಂತೇಳಿ ಒಂದು ಕಡೆ ಹೋರಾಟ ನಡೀತಾ ಇದ್ರೆ, ಸತ್ಯದ ಹೋರಾಟ ನಡೀತಾ ಇದ್ರೆ, ಮತ್ತೊಂದು ಕಡೆ ಮಿಥ್ಯದ ಹೋರಾಟ ನಡೀತಾ ಇದೆ. ನೀವು ಗಮನಿಸಿ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಈ ಹೋರಾಟ 13 ವರ್ಷಗಳಿಂದ ನಡೀತಾ ಇದೆ. ಯಾತಕ್ಕೋಸ್ಕರ ನಡೀತಾ ಇದೆ? ಸತ್ಯಕ್ಕೋಸ್ಕರವಾಗಿ. ಯಾರು ಅಪರಾಧಿಗಳಿದ್ದಾರೆ, ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಕಾಮುಕರಿದ್ದಾರೆ ಅವರ ವಿಚಾರ ಹೊರಗಡೆ ಬರ್ಬೇಕು ಅಂತ ಅಲ್ವಾ ನಡೀತಾ ಇರುವಂತದ್ದು. ಇಲ್ಲಿ ಅದನ್ನ ಮುಚ್ಚಾಕೋದಕ್ಕೆ ಏನೆಲ್ಲ ಮಾಡಿದ್ರು ಸಂತೋಷ್ ರಾವ್ ನಿರಪರಾಧಿ ಅಂತ ತಕ್ಷಣವೇ ಒಂದು ಗ್ಯಾಂಗ್ ಸ್ಟಾರ್ಟ್ ಮಾಡುತ್ತೆ. ವಸಂತ್ ಗಿಳಿಯಾರ್ ಅವರ ಗ್ಯಾಂಗ್ ಸ್ಟಾರ್ಟ್ ಮಾಡುತ್ತೆ ಧರ್ಮ ಸಂರಕ್ಷಣಾ ಸಭೆ ಅಂತ. ವಸಂತ್ ಗಿಳಿಯಾರ್ ಅವರು ಏನ್ ಮಾಡ್ತಾರೆ? ಸತ್ಯ ಶೋಧನೆ ಅಂತ ಮಾಡ್ತಾರೆ. ಏನಾಯ್ತು ಮಗಳೇ ಅಂತ ಮಾಡ್ತಾರೆ. ಅದಾದ ನಂತರ ಅಜಿತ್ ಹನುಮಕ್ಕನವರ ವಿಡಿಯೋ ವೈರಲ್ ಆಗುತ್ತೆ. ಅಜಿತ್ ಹನುಮಕ್ಕನವರು ಹೇಳ್ತಾರೆ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ, ಸಂತೋಷ್ ರಾವೇ ಆರೋಪಿ ಅನ್ನೋ ರೀತಿಯಲ್ಲಿ, ಅಪರಾಧಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಅದಾದ ನಂತರ ಪವರ್ ಟಿವಿ ಅವರು ಬರ್ತಾರೆ, ರಾಕೇಶ್ ಶೆಟ್ರು ಬರ್ತಾರೆ. ಏನೆಲ್ಲ ಮಾಡಿದ್ರು ನಿಮ್ಗೆಲ್ಲ ಗೊತ್ತೇ ಇದೆ. ಯಾತಕ್ಕೋಸ್ಕರ ಇವೆಲ್ಲ ಮಾತಾಡ್ತಾ ಇದ್ದಾರೆ? ಇಲ್ಲಿ ಯಾರನ್ನ ಕಾಪಾಡೋದಕ್ಕೋಸ್ಕರವಾಗಿ, ಇಲ್ಲಿ ಸತ್ಯ ಕಾಪಾಡಬೇಕು, ಸತ್ಯ ಹೊರಗಡೆ ಬರ್ಬೇಕು ಅಂತೇಳಿ ಇಲ್ಲಿ ಹೋರಾಟಗಾರರು ಮಾಡ್ತಾ ಇದ್ರೆ, ಒಂದು ಕಡೆ ತಮ್ಮನ್ನು ತಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರವಾಗಿ, ತಮ್ಮ ಆಸ್ತಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮಾಧ್ಯಮಗಳನ್ನ ಬಳಸ್ಕೊಳ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಈಗ ಅಂತಿಮವಾಗಿ ಚಿನ್ನಯ್ಯನನ್ನೇ ಬಳಸ್ಕೊಳ್ತಾ ಇರುವಂತದ್ದು. ಚಿನ್ನಯ್ಯ ಇವತ್ತು ಹೋರಾಟಗಾರರ ವಿರುದ್ಧ ಜೀವ ರಕ್ಷಣೆಗೋಸ್ಕರವಾಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಚಿನ್ನಯ್ಯ 2 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ವಕೀಲರ ಹತ್ರ ಇದ್ದಂತವರು, ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟಂತಹ ಚಿನ್ನಯ್ಯನನ್ನ ಇವತ್ತು ಕಂಪ್ಲೇಂಟ್ ಕೊಡೋ ರೀತಿ ಮಾಡ್ತಾರೆ ಅಂತಂದಾಗ ಎಷ್ಟು ಕಾಣದ ಕೈಗಳು ಕೆಲಸ ಮಾಡಿದಾವೆ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂತಾರಲ್ಲ, ಅಷ್ಟು ಡೀಪ್ ಆಗಿ ಹೋಗಕ್ ಹೋಗ್ಬೇಡಿ. ಯಾವಾಗ ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಟ್ನೋ ಆವಾಗ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅವನ ಯಾವುದೇ ವಿಚಾರ ಹೊರಗಡೆ ಬರಬಾರ್ದು ಅಂತೇಳಿ ನ್ಯಾಯಾಲಯ ಆದೇಶ ಕೊಡುತ್ತೆ. ಆದ್ರೆ ಆಗಿದ್ದೇನು? ಅವರು ಚಿನ್ನಯ್ಯ ಮಾಸ್ಕ್ ಹಾಕೊಂಡು ಯಾವಾಗ ಹೆಣ ತೆಗೆಯುವಂತ ವಿಚಾರಕ್ಕೆ ಹೋದಾಗ ಅವನ ಮನೆಯನ್ನ ಹುಡುಕುತ್ತಾರೆ, ಸ್ಯಾಟಲೈಟ್ ಚಾನೆಲ್ಗಳು ಮನೆಯನ್ನ ಹುಡುಕ್ತಾರೆ. ಅಶೋಕ್ ಅವರು ಇವ್ರ ಹೆಸರು ಚಿನ್ನಯ್ಯ ಅಂತ ಹೇಳ್ತಾರೆ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನೇ ಉಲ್ಲಂಘನೆ ಮಾಡಿದಂತವ್ರು. ಇವತ್ತು ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೇಲಿ ಇದ್ದಾಗ ಯಾವುದೇ ಭಯ ಇರಲಿಲ್ಲ. ಈಗ SIT ಗೆ ಹೋದ ಮೇಲೆ ಅವನ ಮನ ಪರಿವರ್ತನೆ ಮಾಡಿ, ಅವನಿಗೆ ಎದುರಿಸಿ ಆಮಿಷ ಒಡ್ಡಿ ಏನೋ ಒಂದು ಮಾಡಿ ಇವತ್ತು ಅವನನ್ನ ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ಸೋ ತರ ಮಾಡಿದ್ರು. ಇಲ್ಲಿ ಹೇಳ್ತಾರೆ, ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾರೆ, ಹೋರಾಟಗಾರರು ಬುರ್ಡೆ ಗ್ಯಾಂಗ್ನವರು ಯಾಕೆ ಚಿನ್ನಯ್ಯನಿಗೆ ಬೇಲ್ ಆದ್ರೂ ಸಹ ಶ್ಯೂರಿಟಿ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅರೆ, ಚಿನ್ನಯ್ಯ ಬಂದು ಹೋರಾಟಗಾರರ ಜೊತೆ ನಿಂತ್ಕೊಂಡು ನಾನು ಇಷ್ಟೆಲ್ಲ ಹೂತ ಹಾಕಿದ್ದೀನಿ ಅಂತೇಳಿ ಗಂಟೆಗಟ್ಟಲೆ ವಿಡಿಯೋಗಳನ್ನ ಮಾಡಿರುವಂತದ್ದನ್ನ ಈಗ ಚಿನ್ನಯ್ಯ ಉಲ್ಟಾ ಆಗಿದ ತಕ್ಷಣನೇ ಚಿನ್ನಯ್ಯನ ನಂಬಬೇಕಾ? 2 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ವಕೀಲರು KV ಧನಂಜಯ್ ಅವರ ಟೀಮ್ ಎಷ್ಟು ಕೆಲಸ ಮಾಡಿತ್ತು ರೀ. ಒಂದು ಬುರುಡೆ ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಹೋಗುತ್ತಾರೆ ಅಂದಾಗ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರಲ್ಲ, ಎಷ್ಟು ಧೈರ್ಯ ಇವರಿಗೆ, ಸುಪ್ರೀಂ ಕೋರ್ಟ್ ಹೋಗಿ ಬುರುಡೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ರಿ.
ಅರೇ ಸುಪ್ರೀಂ ಕೋರ್ಟ್ಗೆ ಬುರುಡೆ ತಗೊಂಡು ಹೋಗೋದು ಸುಪ್ರೀಂ ಕೋರ್ಟ್ ವಕೀಲರುಗಳಿಗೆ ಗೊತ್ತಿರಲ್ವೇನ್ರಿ? ಸುಪ್ರೀಂ ಕೋರ್ಟ್ ವಕೀಲರಿಗೆ ಗೊತ್ತಿಲ್ವಾ? ಒಂದು ಸ್ಯಾಟಲೈಟ್ ಚಾನಲ್ ಅಲ್ಲಿ ಕುತ್ಕೊಂಡು ಪಬ್ಲಿಕ್ ಟಿವಿಯ ರಂಗಣ್ಣ ಮಾತನಾಡ್ತಾರಲ್ಲ, ಸುಮ್ನೆ ತಗೊಂಡೋಗಿ ಬುರುಡೆ ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ? ಈ ವಿಚಾರಗಳು ನಮ್ಮ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಂದು ಚೂರು ಪ್ರಜ್ಞೆನೇ ಇಲ್ಲ ಅವ್ರಿಗೆ. ಇವತ್ತು ಚಿನ್ನಯ್ಯ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅಂತಂದ್ರೆ ಕಾಣದ ಕೈಗಳು ಯಾರು? ಈ ಬುರುಡೆ ಗ್ಯಾಂಗು ಅಂತಾರಲ್ಲ, ಬುರುಡೆ ಮೀಡಿಯಾಗಳು ಮಾಡ್ತಾ ಇರುವಂತಹ ಇಷ್ಟು ಕೆಲಸಗಳ ಹಿಂದೆ ಕಾಣದ ಕೈಗಳು ಯಾರು? ಇವತ್ತು ಮಾನನಷ್ಟ ಮೊಕದ್ದಮೆ ಅಂತೇಳಿ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಹಾಕ್ತಾ ಇದಾರಲ್ಲ, ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಾದ್ರೆ 7% ಕೋರ್ಟಿಗೆ ಹಣ ಕಟ್ಟಬೇಕಾಗುತ್ತೆ. ಆ 7% ಅಂತಂದ್ರೆ 10 ಲಕ್ಷಕ್ಕೆ 70,000 ರೂಪಾಯಿ, 20 ಲಕ್ಷಕ್ಕೆ 1,40,000 ರೂಪಾಯಿ. ಇವ್ರು ಹಾಕಿರೋದೆಷ್ಟು? ಕೋಟಿಗೆ ಮಾನನಷ್ಟ ಮೊಕದ್ದಮೆಗಳು ಹಾಕ್ತಾರೆ. ಅಂದ್ರೆ ಎಷ್ಟು ಹಣ ಇಲ್ಲಿ ಡೆಪಾಸಿಟ್ ಇಡಬೇಕು? ಈ ಹಣ ಎಲ್ಲಿಂದ ಬರುತ್ತೆ? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಲ್ಲ. ಇವತ್ತು ಚಿನ್ನಯ್ಯ ಊತ ಹಾಕಿರುವಂತಹ ವಿಚಾರದಲ್ಲಿ 3 ಅಸ್ಥಿ ಪಂಜರಗಳನ್ನ ಹೊರಗಡೆ ತೆಗೆದಿದ್ದಾನೆ ಅಂತೇಳಿ SIT ಇವತ್ತು ನ್ಯಾಯಾಲಯಕ್ಕೆ ವರದಿ ಕೊಟ್ಟಿರೋದ್ರಲ್ಲಿ ಇದೆ. ಸತ್ಯ ಅಲ್ವಾ? ಇವತ್ತು ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಟ್ಟಿರೋದು, ನ್ಯಾಯಾಧೀಶರ ಮೇಲೆ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸ್ಟುಡಿಯೋದಲ್ಲಿ ಕೊಟ್ಟಿಲ್ಲ, ಯಾವ್ದೋ ಮೀಡಿಯಾಗಳಿಗೆ ಕೊಟ್ಟಿಲ್ಲ. 164 ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ನ್ಯಾಯಾಧೀಶರ ಮುಂದೆ ಮೊದಲನೇ ಸ್ಟೇಟ್ಮೆಂಟ್. ನೀವು ಆಮೇಲೆ ಉಲ್ಟಾ ಪಲ್ಟಾ ಕೊಡ್ಸಿರ್ಬೋದು, ಆದರೆ ಮೊದಲನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದು ತನಿಖೆ ಆಗ್ಬೇಕಲ್ಲ. ಇದನ್ನೇ ಅಲ್ವಾ ಬಾಲನ್ ಅವ್ರು ಹೇಳ್ತಾ ಇರುವಂತದ್ದು. ನಾವು ಸತ್ಯವನ್ನ ಉಳಿಸೋದರ ಕಡೆ ಗಮನ ಹರಿಸ್ಬೇಕು. ಇಲ್ಲಿ ಹೋರಾಟಗಾರರನ್ನೇ ಗುರಿಯಾಗಿಸ್ಕೊಂಡು ಅವರನ್ನ ವಿಚಾರಣೆಗೆ ತಗೊಂಡ್ಬಂದು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಏನೆಲ್ಲಾ ಮಾಡ್ಬಿಟ್ರಿ ಅವರು, ಏನೆಲ್ಲಾ ಮಾಡಿದ್ರು. ಆದ್ರೂ ಸಹ ಒಂದು ಕಡೆ ಕಾಯುವಂತಹ ದೈವ ಇವರನ್ನ ಕಾಯ್ತಾ ಇದೆಯಲ್ಲ. ಈ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಚಿನ್ನಯ್ಯನನ್ನ ಹಿಡಿದು ಇವಾಗ ಜಾಮೀನ್ ಸಿಕ್ಕಿದೆ, ಈಗ ಹೊರಗಡೆ ಇದ್ದಾರೆ. ಈಗ ಹೊರಗಡೆ ಇರುವ ಸಮಯದಲ್ಲಿ ಕಾಣದ ಕೈಗಳು ಅವರಿಗೆ ಯಾವ ರೀತಿ ಮನಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡಿ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದ್ದಾಗಲೇ ಅವರ ಮನೆಯನ್ನ ಹುಡುಕದಂತವ್ರು, ಚೆನ್ನೈಯಲ್ಲಿ ಮನೆ ಹುಡುಕದಂತವ್ರು, ಮಂಡ್ಯಾಗ ಹೋಗಿ ಮನೆ ಹುಡುಕದಂತವ್ರು, ಇಷ್ಟೆಲ್ಲ ಹುಡುಕದಂತವ್ರು. ಚಿನ್ನಯ್ಯನಿಗೆ ಆಗ ಯಾವುದೇ ಹೆದರಿಕೆ ಇರಲಿಲ್ಲ. ಆ ಹೆದರಿಕೆ ಇದ್ದಿದ್ರೆ ಇಂಗ್ಲಿಷ್ ಚಾನೆಲ್ಗಳಿಗಾಗ್ಲಿ, ಕುಡ್ಲಾ ರಾಂಪೇಜ್ ಆಗ್ಲಿ, ಡಿಟಾಕ್ಗಾಗ್ಲಿ ಯಾವ ಚಾನೆಲ್ಗೂ ಸಹ ಅವರು ಹೇಳಿಕೆ ಕೊಡ್ತಿರ್ಲಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೇಲಿ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಅವಾಗ ಅವನ್ಗೆ ಧೈರ್ಯ ಇತ್ತು, ನಾನು ಸತ್ಯ ಹೇಳ್ಬೇಕು, ನನಗೆ ಪ್ರಾಯಶ್ಚಿತ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಧನಂಜಯ್ ಅಂತಹ ಸುಪ್ರೀಂ ಕೋರ್ಟ್ ವಕೀಲರುಗಳ ಮುಂದೆ ಕುತ್ಕೊಂಡು ಮಾತನಾಡ್ಬೇಕಾದ್ರೆ ಇಲ್ಲದಂತಹ ಭಯ ಇವತ್ತು ಬೇಲ್ ಸಿಕ್ಕದ ಮೇಲೆ ಭಯ ಬಂದ್ಬಿಡ್ತಾ. ಅಷ್ಟಕ್ಕೂ ಹೋರಾಟಗಾರರ ಜೊತೆ ಇರುವಂತವ್ರು ಯಾರ್ರಿ? ಅವ್ರೇನು ಭಯೋತ್ಪಾದಕರ? ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ಪ್ರಸನ್ನ ರವಿ ಅವರು, ಜಯಂತ್ ಅವರು, ಕುಡ್ಲಾ ರಾಂಪೇಜ್ ಅಂತವ್ರು, ಇಂಥವ್ರು ಇರುವಂತದ್ದು. ಇಂಥವರಿಂದ ನಮಗೆ ಜೀವ ಭಯ ಇದೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅಂತಂದ್ರೆ ಎಷ್ಟು ಸ್ಟ್ರಾಟಜಿ ಉಪಯೋಗಿಸಿರ್ಬೇಕು. ಚಿನ್ನಯ್ಯನಿಗೆ ಯಾವ ರೀತಿ ಹೇಳ್ಕೊಟ್ಟಿರ್ಬೇಕು. ಈ ಹೇಳಿಕೊಟ್ಟಂತವರ ಮನಸ್ಥಿತಿ ಯಾವ ರೀತಿ ಇದೆ ಯೋಚನೆ ಮಾಡ್ಬೇಕಲ್ಲ. ನಾವು ಮನುಷ್ಯರು ರೀ, ಕಣ್ಣು ಮುಂದೆ ಸತ್ಯ ಅಸತ್ಯ ಯಾವ್ದಿರುತ್ತಲ್ಲ ಅದರ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಇಲ್ಲಿ ತಪ್ಪು ನಡೆದಿರುವುದು ಸತ್ಯ. ಹಲವಾರು ಹೆಣ್ಣು ಮಕ್ಕಳು ಇಲ್ಲಿ ಜೀವ ಕಳ್ಕೊಂಡಿರೋದು ಸತ್ಯ. ಅತ್ಯಾಚಾರ ಆಗಿರುವುದು ಸತ್ಯ. ಈ ಕೊಂದವರು ಯಾರು ಅನ್ನೋ ವಿಚಾರ ಹೊರಗಡೆ ಬರ್ಬೇಕಲ್ಲ. ಈ ಹೊರಗಡೆ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸಾರ್ವಜನಿಕರಾದ ನಾವು ಸಪೋರ್ಟ್ ಮಾಡ್ಬೇಕು. ಒಂದು ಬೇಸರ ಆಗಿದ್ದೇನು ಗೊತ್ತಾ? ರಾಜ್ಯದ ಮೂಲೆಗಳಿಂದ, ಹುಬ್ಬಳ್ಳಿಯಿಂದ ಹಿಡಿದು ಕಲಬುರಗಿಯಿಂದ ಹಿಡಿದು ಎಲ್ಲಾ ಕಡೆ ಮೂಲೆಗಳಿಂದ ಬೆಳ್ತಂಗಡಿಗೆ ಬಂದು ಆ ಭಾಗದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸೋದಕ್ಕೋಸ್ಕರ ಕೊಂದವರು ಯಾರು ಅಂತ ಬಂದ್ರೆ ಆ ಕರಾವಳಿಯ ಭಾಗದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಮ್ಮ ಪರವಾಗಿ, ನಮ್ಮ ಜೊತೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ನಾವು ನಿಲ್ಬೇಕಾಗಿತ್ತು ಅಂತೇಳಿ ಬೆಳ್ತಂಗಡಿಯ ತಾಲೂಕು ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಇವ್ರ ಎಲ್ಲರ ಹೆಣ್ಣು ಮಕ್ಕಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ಬೇಕಾಗಿತ್ತು. ಇಲ್ಲಿ ಸತ್ಯವನ್ನ ಉಳಿಸ್ತೀವಿ, ಜೈ ಶ್ರೀರಾಮ್ ಅಂತೀವಿ, ಹನುಮಾನ್ ಅಂತೀವಿ, ಎಲ್ಲವನ್ನೂ ಹೇಳ್ತೀವಿ. ಆದ್ರೆ ಇಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇದೆ.
ಕೊಂದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಅವರ ಜೊತೆಗೆ ನಾವು ನಿಲ್ಬೇಕಾಗಿತ್ತು ಅಂತೇಳಿ ಆ ಹೆಣ್ಣು ಮಕ್ಕಳಿಗೆ ಮನಸ್ಸಿಗೆ ಬರದೇ ಇರುವುದು ಬಹಳ ಬೇಸರದ ಸಂಗತಿ. ಆದ್ರೆ ಒಂದಂತೂ ಸತ್ಯ, ನೀವು ಚಿನ್ನಯ್ಯನಿಗೆ ಏನೆಲ್ಲಾನೇ ಮನ ಪರಿವರ್ತನೆ ಮಾಡಿದ್ರು ಸಹ ಅವರು ಕೊಟ್ಟಿರುವಂತಹ 164 ಸ್ಟೇಟ್ಮೆಂಟ್ ಇರ್ಬೋದು, ಇಲ್ಲಿ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಬಾಲನ್ ಇರ್ಬೋದು, ಧನಂಜಯ ಇರ್ಬೋದು, ದ್ವಾರಕನಾಥ್ ಇರ್ಬೋದು, ದೊರೆರಾಜ್ ಇರ್ಬೋದು, ಬಹಳಷ್ಟು ಜನ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಕೀಲರ ತಂಡ ಯಾವತ್ತಿಗೂ ಸತ್ಯ ಸಾಯೋದಿಕ್ಕೆ ಬಿಡೋದಿಲ್ಲ. ಸ್ನೇಹಿತರೆ, ಯಾವತ್ತು ಒಂದು ವಿಚಾರವನ್ನ ಇಟ್ಕೊಳ್ಳಿ, ನಾವು ಮನುಷ್ಯರಾಗಿ ಹುಟ್ಟದ ಮೇಲೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಸತ್ಯದ ಪರವಾಗಿ ಮಾತನಾಡ್ಬೇಕಾಗುತ್ತೆ, ಅನ್ಯಾಯದ ವಿರುದ್ಧ ಮಾತನಾಡ್ಬೇಕಾಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಸತ್ಯ ಬಿಟ್ಟು ಯಾವತ್ತೂ ಮಾತಾಡೋದಿಲ್ಲ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.